ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಇಂದು ವೈಕುಂಠ ಏಕಾದಶಿಯ ಮಹತ್ವ, ಇದರ ಪ್ರಭಾವ, ಆಚರಣೆ, ಹಾಗೆ ಒಂದು ಸಾಧಾರಣವಾಗಿ ಮನುಷ್ಯ ಅಥವಾ ನಾವು ಮೋಕ್ಷಕ್ಕಾಗಿ ಸ್ವರ್ಗ ಪ್ರಾಪ್ತಿಗಾಗಿ ಏನು ವಿಧಿವಿಧಾನಗಳನ್ನು ಅಳವಡಿಸ್ಕೋಬೇಕು ಅಂತಂದರೆ ಇಂದು ವೈಕುಂಠ ಏಕಾದಶಿ. ಇದನ್ನೇ ನಾವು ವೈಕುಂಠ, ಎಲ್ಲ ಏಕಾದಶಿಗಳನ್ನು ಅದಕ್ಕೆ ಆದ ಒಂದು ವಿಶೇಷವಾದ ಮಹತ್ವ ಇದ್ದರೂ ಸಹ ಇದಕ್ಕೆ ವೈಕುಂಠ ಏಕಾದಶಿ, ವೈಕುಂಠ ದ್ವಾರವನ್ನು ತೆರೀತಕ್ಕಂಥ, ಅಂದರೆ ಸ್ವರ್ಗದ ಬಾಗಿಲನ್ನು ತೆಗಿತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಸ್ವರ್ಗ ಪ್ರಾಪ್ತಿ ಆಗ್ತಕ್ಕಂಥ ದಿನ ಈ ದಿನ. ಬೆಳಗಿನ ಜಾವ, ಯಾರು ಬೆಳಗಿನ ಜಾವ ಎದ್ದು ಎಣ್ಣೆಯ ಸ್ನಾನವನ್ನು ಮಾಡಿಕೊಂಡು ಈ ಒಂದು ವಿಷ್ಣುವಿನ ದರ್ಶನ ಮಾಡೋಕ್ಕೆ ಹೊರಟಾಗ ಉತ್ತರದ ಬಾಗಿಲಿನ ಮುಖೇನ ಆ ವಿಷ್ಣುವನ್ನು ದರ್ಶನ ಮಾಡ್ಕೊಂಡಿದ್ದೆ ಆದರೆ ನಮಗೆ ಎಷ್ಟೋ ಪಾಪಗಳಿಂದ ಮುಕ್ತರಾಗ್ತೀವಿ. ಒಳ್ಳೆ ಮಾನಸಿಕ ಸ್ಥೈರ್ಯ ಬರುತ್ತೆ. ಅದರ ಜೊತೆಗೆ ನಮಗೆ ಈ ಜೀವನದ ನಿರ್ವಹಣೆಯಲ್ಲಿ ಎಷ್ಟೋ ಆತ್ಮಸ್ಥೈರ್ಯ ಉಂಟಾಗಿ ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಏಕಾದಶಿ ಅಂದ್ರೇ ನಮಗೆ ಅದು ಪರ್ವದಿನ. ಅದರಲ್ಲಿ ವೈಕುಂಠ ಏಕಾದಶಿ ಕೂಡ ಇದಾಗಿರುತ್ತೆ. ಇದು ನಮಗೆ ಈಗಾಗಲೇ ಏನು ಅಂದರೆ ಭಗವಂತನಿಗೆ ದಕ್ಷಿಣಾಯನ ಅಂತಕ್ಕಂಥದ್ದು ರಾತ್ರಿಯ ಸಮಯ, ಉತ್ತರಾಯಣ ಅಂತಕ್ಕಂಥದ್ದು ಹಗಲಿನ ಸಮಯ. ಇನ್ನೇನು ನಾವು ಉತ್ತರಾಯಣಕ್ಕೆ ಪಾದಾರ್ಪಣೆ 14ನೇ ತಾರೀಕು ಉತ್ತರಾಯಣಕ್ಕೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಈ ಸಮಯವನ್ನು ಪುಷ್ಯ ಮಾಸದ ಶುದ್ಧ ಏಕಾದಶಿಯನ್ನು ನಾವೇನು ಕರಿತೀವಿ ಅಂದರೆ ಇದು ಸಂಧಿಕಾಲ. ಈ ಕಡೆ ದಕ್ಷಿಣಾಯನಕ್ಕೂ ಆ ಕಡೆ ಉತ್ತರಾಯಣಕ್ಕೂ ಮಧ್ಯೆ ಬಂದಿರತಕ್ಕಂಥ ಈ ಸಂಧಿಕಾಲದಲ್ಲಿ ಭಗವಂತ ದರ್ಶನ ಕೊಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಭಗವಂತನು ಈ ದ್ವಾರದ ಮುಖೇನ 3 ಕೋಟಿ ದೇವರಗಳ ಜೊತೆ ನಮಗೆ ಈ ಒಂದು ದರ್ಶನವನ್ನು ಕೊಡ್ತಕ್ಕಂಥ ಸಂದರ್ಭಕ್ಕೆ ಯಾರು ದರ್ಶನವನ್ನು ಮಾಡ್ಕೋತಾರೆ, ಭಗವಂತನಿಗೆ ಹೇಳ್ತಾ ಇರ್ತೀವಿ ನಾವು, ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ. ಇವತ್ತಿನ ದಿವಸ ಯಥಾವಿಧಿಯಾಗಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರವಾಗಲಿ, ಪುಷ್ಪವಾಗಲಿ, ಉದಕವಾಗಲಿ, ನೀರಾಗಲಿ, ನೀವು ಏನು ಕೊಟ್ಟರು ನಾನು ಇವತ್ತು ಸ್ವೀಕಾರ ಮಾಡಿ ನಾನು ದರ್ಶನ ಕೊಡ್ತೀನಿ ಅಂತಕ್ಕಂಥ ಒಂದು ಪರ್ವ ದಿನ ಕೂಡ ವೈಕುಂಠ ಏಕಾದಶಿ ಕೂಡ ಆಗಿರುತ್ತೆ. ಹಾಗೆಯೇ ಇಂದು ಉಪವಾಸ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ಉಪವಾಸ ಧ್ಯಾನಕ್ಕೆ, ಒಳ್ಳೆಯ ಮನಸ್ಸಿಗೆ, ಒಳ್ಳೆಯ ಇವತ್ತಿನ ದಿವಸ ನಾವು ಏನಿಲ್ಲ ಒಂದು ಭಜನೆ ಮಾಡಿದ್ದೆ ಆದರೆ, ದೇವರ ನಾಮಸ್ಮರಣೆ ಮಾಡಿದ್ದೆ ಆದರೆ, ಕೇವಲ ಇವತ್ತಿನ ದಿವಸ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಇದನ್ನು ಸತತವಾಗಿ 54 ಬಾರಿ 108 ಬಾರಿ ಯಥಾವಿಧಿಯಾಗಿ ಇದನ್ನು ಜಪ ಮಾಡಿದ್ದೆ ಆದರೆ ಆ ಸ್ಥಿತಿಕಾರಕನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ, ಕಾರಕನಾಗಿರ್ತಕ್ಕಂಥ ವೆಂಕಟೇಶ, ಆ ವಿಷ್ಣು ಆ ಒಂದು ಅನುಗ್ರಹ ಕೂಡ ನಮಗೆ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ವರ್ಗ ಪ್ರಾಪ್ತಿಗೆ ಇದು ಸಾಕಷ್ಟು ಇತಿಹಾಸ ಪುರಾವೆಗಳು ಇದೆ. ವೈಖಾನಸ ಋಷಿ ಅಂತಕ್ಕಂಥ ಋಷಿ, ಆತನು ತನ್ನ ಧ್ಯಾನದಲ್ಲಿ ತಪಸ್ಸಿನಲ್ಲಿ ತಂದೆಯ ಆತ್ಮ ಸ್ವರ್ಗಕ್ಕೂ ಹೋಗದೆ ನರಕದಲ್ಲಿಯೇ ಇದ್ದಂಥ ಸಂದರ್ಭಕ್ಕೆ ಅನುಸಾರವಾಗಿ ಆತ ಬೇರೆ ಒಂದು ದೇವರುಗಳನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮ ತಂದೆ ಸ್ವರ್ಗಕ್ಕೂ ಹೋಗಿಲ್ಲ, ನರಕದಲ್ಲಿಯೇ ಯಾತನೆಯನ್ನು ಅನುಭವಿಸ್ತಾ ಇದ್ದಾನೆ ಅಂತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ನಮ್ಮ ತಂದೆಗೆ ಸ್ವರ್ಗ ಕಳಿಸ್ಬೇಕು ಅಂದರೆ ನಾನು ಏನು ಮಾಡಬೇಕು ಅಂದಾಗ ಈ ರೀತಿ ಬರ್ತಕ್ಕಂಥ ಪುಷ್ಯ ಮಾಸದ ಶುದ್ಧ ಏಕಾದಶಿ, ವೈಕುಂಠ ಏಕಾದಶಿ ದಿವಸ ಉಪವಾಸವಿದ್ದು ಶ್ರೀಮನ್ನಾರಾಯಣನನ್ನು ದರ್ಶನ ಮಾಡಿಕೊಂಡು ಧ್ಯಾನ ಮಾಡಿದ್ದೆ ಆದರೆ ನೀನು ಅಲ್ಲಿ ಸಂಕಲ್ಪ ಏನು ಸಂಕಲ್ಪ ಮಾಡ್ಕೋತೀಯೋ ಆ ಸಂಕಲ್ಪ ಈಡೇರುತ್ತೆ. ಆ ಸಂಕಲ್ಪದಲ್ಲಿ ನಿಮ್ಮ ತಂದೆಯ ವಿಷಯವಾಗಿ ಸಂಕಲ್ಪ ಮಾಡ್ಕೊಂಡಾಗ ಆ ತಂದೆಯ ಸಂಕಲ್ಪ ಮಾಡಿಕೊಂಡು ಅವರು ಸ್ವರ್ಗಕ್ಕೂ ಕೂಡ ಹೋಗ್ತಾರೆ. ಹಾಗಾಗಿ ಈ ದಿನ, ಈ ವೈಕುಂಠ ಏಕಾದಶಿಯ ದಿನ ಸಂಕಲ್ಪ ಮಾಡಿಕೊಂಡಾಗ ತ್ರಿಕಾಲದಲ್ಲಿಯೂ ಕೂಡ ಬ್ರಹ್ಮ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೋಳಿ ಮುಹೂರ್ತ, ದಿನಪೂರ್ತಿ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇನ್ನು ತುಳಸಿಯ ಅರ್ಪಣೆ ಮಾಡೋದ್ರಿಂದ, ಗಂಗಾ ಜಲವನ್ನು ಅರ್ಪಣೆ ಮಾಡೋದ್ರಿಂದ, ಹಾಲನ್ನು ಅರ್ಪಣೆ ಮಾಡೋದ್ರಿಂದ, ದಾನ ಮಾಡೋದ್ರಿಂದ, ಉಪವಾಸ ಇರೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.